ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಬೆಳಗ್ಗೆ 5:30ಗೆ ಎದ್ವಿ. ಪಾರ್ಕ್ ಹತ್ರ 5:40ಗೆಲ್ಲ ರೀಚ್ ಆಗಿಬಿಟ್ವಿ. ಕತ್ಲೆ ಆಗಿತ್ತು. ನಂದು ಫ್ಲಾಶ್ ಲೈಟ್ ಆನ್ ಆಗಿರೋದಕ್ಕೆ ಇಷ್ಟು ಬೆಳಕು ಕಾಣಿಸ್ತಾ ಇದೆ ನೋಡಿ. ಕೆರೆ ಕಡೆ ತೋರಿಸಿದ್ರೆ ಹಾಗೆ ಹಾಗೆ ಕಾಣಿಸುತ್ತೆ. ನನ್ನ ಮಗಳು ಯಾರೂ ಬಂದಿಲ್ಲ ಅಮ್ಮ ಅಂತ ಇದ್ಲು. ಅಲ್ಲೊಬ್ಬರು ಅಂಕಲ್ ಬರ್ತಾ ಇದ್ದಾರೆ ನೋಡು ಅಂತ ಹೇಳಿದೆ. ಓಕೆ, ಎಲ್ರಿಗೂ ಒನ್ಸ್ ಅಗೇನ್ ಗುಡ್ ಮಾರ್ನಿಂಗ್. ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡ್ದಿರೋ ವೀಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನನ್ನ ದಿನ ಹೇಗಿದೆ ಅಂತ ನೋಡ್ಕೊಂಬನ್ನಿ. ಈ ಥರ ಬೆಳಗ್ಗೆ ಎದ್ದು ಪಾರ್ಕಿಗೆ ಹೋಗೋದ್ರಿಂದ ಮೈಂಡು ತುಂಬಾ ರಿಲೀಫ್ ಆಗುತ್ತೆ. ಹಾಗೆ ಮೈಕೈ ನೋವು, ಸೋಮಾರಿಗಳು ಆ ಥರ ಇರೋರಿಗೆಲ್ಲ ಸ್ವಲ್ಪ ಮೈಂಡ್ ಫ್ರೀ ಅನಿಸುತ್ತೆ. ನೋಡಿ, ವ್ಯೂಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆ ಬಿಲ್ಡಿಂಗ್ಗಳು, ಲೈಟ್ಸು, ಮತ್ತು ಬೆಳಗ್ಗೆನೇ ಪಕ್ಷಿಗಳ ಸೌಂಡು, ಗಾಳಿ ಎಲ್ಲ ಒಂಥರ ಪಾಸಿಟಿವ್ ಎನರ್ಜಿ ಕೊಡುತ್ತೆ. ಮಳೆ ಬಂದಿರೋದ್ರಿಂದ ನೀರು ಕಲ್ಲರು ಒಂಥರ ಚೇಂಜ್ ಆಗಿಬಿಟ್ಟಿದೆ. ಅದನ್ನೇ ನಾನು ನನ್ನ ತಂಗಿ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಆ ಲೈಟ್ ಬೆಳಕಿಗೆ ಹುಳಗಳೆಲ್ಲ ಒಂಥರ ಕಾಣಿಸ್ತಿದೆ. ಸರಿ, ಮನೆ ಹತ್ರ ಬಂದ್ವಿ. ಗಿಡದಲ್ಲಿ ಹೂವು ಬಿಟ್ಟಿತ್ತು, ತೋರಿಸ್ತೀನಿ ಅಂತ ಹೇಳಿದ್ದೆ ಅಲ್ಲ. ನೋಡಿ, ಇದು ಈ ಥರ ಹೂವು ಬಿಡುತ್ತೆ. ಸೇವಂತಿಗೆ ಹೂ ಥರನೇ ಇರುತ್ತೆ, ಚೆನ್ನಾಗಿರುತ್ತೆ. ನೀರಲ್ಲಿ ಹಾಕಿಟ್ರೆ 2-3 ದಿನ, 4-5 ದಿನ ಆದರೂ ಹಾಗೇ ಇರುತ್ತೆ. ಇನ್ನು ಗೊರಟೆ ಹೂವು, ನೀಲಾಂಬರಿ ಅಂತಿರಲ್ಲ ಅದು, ಚೆನ್ನಾಗಿ ಬಿಟ್ಟಿದೆ ಎಲ್ಲ ಹೂಗಳು. ತೋರಿಸೋಣ ನಿಮ್ಗೊಂದ್ಸಲ ಅಂತ ತೋರಿಸ್ತಾ ಇದ್ದೀನಿ. ಇದು ಡಬಲ್ ಕಲರ್ ರೋಸ್ ಗಿಡ. ಇದೊಂದು ದಾಸವಾಳ ಬಿಟ್ಟಿತ್ತು. ಸರಿ, ಪೂಜೆಗೆ ಸ್ವಲ್ಪ ಹಾಗೆ ಹೂವು ಕಿತ್ಕೊಂಡಂಗೆ ಆಗುತ್ತೆ ಅಂದ್ಬಿಟ್ಟು ಆ ಹೂವನ್ನ ಕಿತ್ಕೊಂಡೆ. ಇದು ನಾನು ಊರಿಂದನೇ ತೊಗೊಬಂದು ಹಾಕಿದ್ದು. ಚೆನ್ನಾಗಿ ಬಿಟ್ಟಿದೆ. ನೆಲಕ್ಕೆ ಹಾಕಿದರೆ ಇನ್ನೂ ಚೆನ್ನಾಗಿ ಬಿಟ್ಟಿರೋದು ಹೂವು ಅದು. ನಾನು ಪೇಂಟ್ ಹಬ್ಬದು ಬಕೆಟ್ ಇರುತ್ತಲ್ಲ ಅದರಲ್ಲಿ ಹಾಕಿದ್ದೀನಿ. ಇವಿನ್ನ ಶಂಖಪುಷ್ಪ ಹೂವು ಚೆನ್ನಾಗಿದೆ. ಅದು ಗಿಡ 2-3 ವರ್ಷದ ಗಿಡ, ಹಾಗಾಗಿ ಅಷ್ಟು ಚೆನ್ನಾಗಿ ಹೂವು ಬಿಡ್ತಿದೆ. ಇನ್ನು ಇದು ಕಾಕಡ ಹೂವು ನೋಡಿ. ಇದು ಪಿಂಕು ಮತ್ತು ವೈಟ್ ಬ್ಯಾಕ್ ಸೈಡು ಪಿಂಕ್ ಕಲರ್ ಇರುತ್ತೆ ನೋಡಿ. ಆ ಥರ ಫ್ರಂಟಲ್ಲಿ ವೈಟ್ ಕಲರ್ ಇರುತ್ತೆ. ಇದಂತೂ ಕಟ್ಟಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಮೊಗ್ಗಿದ್ದಾಗಲೇ ಕಟ್ಟಬೇಕು. ಅರಳದ ಮೇಲೆ ಎಲ್ಲ ಎಷ್ಟೆಲ್ಲ ಉದ್ರೋಗುತ್ತೆ. ಇನ್ನು ಮೇಲ್ಗಡೆ ಬಂದೆ. ನನ್ನ ಪಾಟಲ್ಲಿ ತುಂಬೆ ಹೂವು ಚೆನ್ನಾಗಿ ಬಿಟ್ಟಿದೆ ಅಂದ್ಬಿಟ್ಟು ತುಂಬೆ ಹೂವನ್ನ ತೋರಿಸ್ತಾ ಇದ್ದೆ. ಇನ್ನು ಶಂಖಪುಷ್ಪ ಹೂವು ಚೆನ್ನಾಗಿ ಬಿಟ್ಟಿತ್ತು. ಹಾಗೆ ಸೂರ್ಯ ನೋಡೋದಕ್ಕೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೂರ್ಯ ಉದಯ ಆಗ್ತಾ ಇರೋದು. ಹಾಗೆ ಹೂ ಜೊತೆ ಅದನ್ನು ಹಿಡ್ಕೊಂಡೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದ್ಬಿಟ್ಟು. ಟೈಮ್ ಇತ್ತು, ಹಾಗಾಗಿ ಸ್ವಲ್ಪ ವ್ಯೂ ಮಾಡಿಕೊಂಡು ನೋಡಿಕೊಂಡು ವೀಡಿಯೋಸ್ ಇಟ್ಕೊಂಡೆ. ಬೇಗ ಎದ್ದರೆ ಇದೊಂದು ಪ್ಲಸ್ ಪಾಯಿಂಟು. ಸ್ವಲ್ಪ ವೀಡಿಯೋಗಳನ್ನೆಲ್ಲ ಆರಾಮಾಗಿ ಮಾಡ್ಕೊಬೋದು. ಬೇಗ ಎದ್ದರೆ ಏನು ಮಾಡ್ಕೊಳ್ಳೋದಕ್ಕೂ ಲೇಟಾಗೆದ್ದರೆ ಏನು ಮಾಡ್ಕೊಳ್ಳೋದಕ್ಕೂ ಆಗಲ್ಲ. ನನಗಂತೂ ಈ ಹೂವು ತುಂಬಾ ಇಷ್ಟ. ಗಿಡದಲ್ಲಿ ನೋಡೋದಕ್ಕೆ ತುಂಬ ಇಷ್ಟ. ಬಟ್ ಹೂವು ಪೂಜೆಗೋಸ್ಕರ ಕಿತ್ಕೊಳ್ತೀನಿ. ಆದರೂ ಗಿಡದಲ್ಲಿ ಒಂದಾದರೂ ಹೂವು ಬಿಟ್ಟಿರ್ತೀನಿ ನಾನು, ಖಾಲಿ ಗಿಡನ ಬಿಡಲ್ಲ. ಸರಿ, ಸೂರ್ಯನ ನೋಡ್ಕೊಂಡು ನಿಂತಿದ್ವಿ. ಹಾಗೇ ನನ್ನ ಮಗಳೂ ನೋಡ್ತಾ ಇದ್ಲು. ಸರಿ, ನೋಡಿಕೊಂಡು ತಿಂಡಿ ಏನು ಮಾಡೋಣ ಅಂದ್ಕೊಂಡು ಯೋಚನೆ ಮಾಡ್ತಾಯಿದ್ದೆ. ತಿಂಡಿಗೆ ಇನ್ನು ನಮ್ಮ ಮನೆಯವ್ರು ಎದ್ದು ಫೇಸ್ ವಾಶ್ ಮಾಡ್ತಿದ್ದಾರೆ. ಇನ್ನು ನಾನು ಬಂದು ಒಳಗಡೆ ಬೆಡ್ ಕವರೆಲ್ಲ ಮಡಚಿಟ್ಟು ಆಮೇಲೆ ವೀಡಿಯೋ ಮಾಡ್ಕೊಂಡಿದ್ದೀನಿ. ಮುಂಚೆನೇ ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ. ಕಸ ಎಲ್ಲ ಗುಡಿಸ್ಕೊಂಡು ಬೆಡ್ ಕವರೆಲ್ಲ ಗುಡಿಸ್ಕೊಂಡು ಕ್ಲೀನಾಗಿ ಅದನ್ನೆಲ್ಲ ಡಸ್ಟೆಲ್ಲ ಇರೋದನ್ನೆಲ್ಲ ತೆಗೆದುಬಿಟ್ಟು ಬೆಡ್ಶೀಟೆಲ್ಲ ಕ್ಲೀನಾಗಿ ಮಡಚಿಟ್ಟೆ. ಇನ್ನು ಇದು ಮಿಡಿ ನಾನು ಹೊಸದು ತೊಗೊಂಡಿರೋದು. ವೀಡಿಯೋ ಎಲ್ಲೂ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಹಿಂಗೆ ತೋರಿಸ್ತಾ ಇದ್ದೀನಿ. ಅದು ಮೊಬೈಲಲ್ಲಿ ಒಬ್ಬರು ಮಾಡೋದಾದರೆ ವೀಡಿಯೋನ ಸರಿ ಹೋಗುತ್ತೆ. ಬ್ಯಾಕ್ ಕ್ಯಾಮ್ರಾಯಿಂದ ಮಾಡಿಕೊಂಡ್ರೆ ಅದು ಯಾವ ಪೊಸಿಷನಲ್ಲಿ ಇರ್ತೀವಿ, ಹೆಂಗೆ ಮಾಡ್ತಾಯಿದ್ದೀವಿ, 2-3 ಸಲ ಹಂಗೆ ಮಾಡಿದೆ. ಇಲ್ಲ ತಲೆ ಹೋಗ್ತಾಯಿತ್ತು, ಇಲ್ಲ ಕಾಲು ಹೋಗ್ತಾಯಿತ್ತು. ಕೋಪ ಬಂದುಬಿಟ್ಟು ಸುಮ್ಮನೆ ಆಗಿಬಿಟ್ಟು ಲಾಸ್ಟಲ್ಲಿ ಈ ಥರ ಮಾಡಿಕೊಂಡೆ. ಸರಿ, ಬನ್ನಿ ಸೀಮೆ ಬದನೆಕಾಯಿ ಚಟ್ನಿ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ನಾನು ಇದೆಲ್ಲ ಫ್ರೆಶ್ಶಾಗಿ ಕಿತ್ಕೊಂಡ್ಬಂದಿದ್ದೀನಿ. ಮೆಣಸಿನ್ಕಾಯಿ, ಬದನೆಕಾಯಿ ಎಲ್ಲ ಕೆಳಗಡೆನೇ ಇತ್ತು, ಕಿತ್ಕೊಂಡ್ಬಂದು ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ತೊಳ್ಕೊಂಡು ಕ್ಲೀನಾಗಿ. ಇದನ್ನೆಲ್ಲ ಒಂದು ಪಾತ್ರೆಯಲ್ಲಿ ಸರ್ವ್ ಮಾಡಿಕೊಂಡು ಬೇಯಕ್ಕೆ ಹಾಕಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಕ್ಕೆ ಹಾಕ್ಬಿಡಿ. ಎಷ್ಟು ಚೆಂದ ಕಾಣಿಸ್ತಿದೆ ಅಲ್ಲ. ಫ್ರೆಶ್ಶಾಗಿ ತರಕಾರಿ ಕಿತ್ಕೊಂಡು ತಿನ್ನೋದ್ರಲ್ಲಿ ಸಿಗೋ ಮಜಾನೇ ಬೇರೆ. ಬೆಂದಿದ್ದಾಗಿದೆ. ತಣ್ಣಗಾದ್ಮೇಲೆ ಜಾರ್ಗೆ ಹಾಕ್ಕೊಂಡು ರುಬ್ಕೊಬೇಕು. ಲಾಸ್ಟಲ್ಲಿ ಸ್ವಲ್ಪ ಹಸಿದು ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ನೋಡಿಕೊಂಡು ರುಬ್ಕೊಳ್ಳೋಣ. ಜಾಸ್ತಿ ತರಿಯಾಗಿ ರುಬ್ಕೊಳ್ಳಿ. ಪೂರ್ತಿ ಸಣ್ಣ ರುಬ್ಕೊಂಡ್ರೆ ಚೆನ್ನಾಗಿರಲ್ಲ. ಬೇಯಿಸಿದ ಪಾತ್ರೆಗೆ ಹಾಕ್ಕೊಂಡು ಅದನ್ನು ಹಾಗೆ ಕುದಿಸ್ಕೊಳ್ಳೋಣ. ಒಗ್ಗರಣೆನ ಸಪ್ರೇಟಾಗಿ ಮಾಡಿ ಹಾಕ್ಕೊಳ್ಳೋಣ. ಅದು ಫ್ಲೇವರ್ ಚೆನ್ನಾಗಿರುತ್ತೆ. ಆವಾಗ ಸಾಸಿವೆ, ಜೀರಿಗೆ, ಈರುಳ್ಳಿ
ಬೆಳ್ಳುಳ್ಳಿ ಬೇಕಂದರೆ ಹಾಕ್ಕೊಳ್ಳಿ. ಕಡಲೆಬೇಳೆ ಉದ್ದಿನಬೇಳೆ ಮಾತ್ರ ಹಾಕ್ಕೊಂಡಿದ್ದೀನಿ ನಾನು. ಈರುಳ್ಳಿ ಎಲ್ಲ ಹಾಕ್ಕೊಂಡು ಅದು ಫ್ರೈ ಮಾಡಿಕೊಂಡು ಡೀಪ್ ಫ್ರೈ ಆದಮೇಲೆ ಅದು ಕುದೀತಾ ಇದೆ ನೋಡಿ. ಇದು ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ ನಾನು. ಇದು ಕುದ್ದಿದ್ದೆಲ್ಲ ಆದಮೇಲೆ ಒಗ್ಗರಣೆನ ಹಾಕಬೇಕು. ಅದು ಒಗ್ಗರಣೆ ಹಾಕ್ಬಿಟ್ಟು ಕುದಿಸ್ಬಾರ್ದು, ಚೆನ್ನಾಗಿರಲ್ಲ. ಈ ಥರ ಹಾಕಿ ಬಿಟ್ಬಿಡ್ಬೇಕಷ್ಟೇ. ತಿನ್ಕೊಬೇಕಾದ್ರೆ ಮಿಕ್ಸ್ ಮಾಡ್ಕೊಬೇಕು. ಇನ್ನು ತಿಂಡಿಗೆ ನಾನು ಚಪಾತಿ ಮಾಡ್ತಾಯಿದ್ದೆ. ನನ್ನ ಮಗಳಿಗೆ ಸ್ಕೂಲ್ಗೆ ಬೆಂಡೆಕಾಯಿ ಪಲ್ಯ ಚೆನ್ನಾಗಿದೆ ಅಂದ್ಬಿಟ್ಟು ಅದನ್ನೇ ತೊಗೊಂಡು ಹೋದ್ಲು. ನಾನು ಆಮೇಲೆ ಅಪ್ಲೋಡ್ ಮಾಡ್ತೀನಿ ಅದು ಬೆಂಡೆಕಾಯಿ ಪಲ್ಯ ನಾನು ಯಾವ ರೀತಿ ಮಾಡಿದ್ದೆ ಅಂದ್ಬಿಟ್ಟು. ಹೋಟೆಲ್ ಸ್ಟೈಲ್ನಲ್ಲಿ ಮಾಡಿದ್ದೀನಿ ಬೆಂಡೆಕಾಯಿ ರೆಸಿಪಿ ಪಲ್ಯ, ಮಸಾಲೆ ಬೆಂಡೆ ಮಸಾಲೆ ರೆಸಿಪಿ ಸೂಪರಾಗಿದೆ. ನೋಡಿಕೊಂಡು ಒಂದು ಸಲ ಟ್ರೈ ಮಾಡಿ ನೀವು. ನನ್ನ ಮಗಳು ನಮ್ಮ ಮನೆಯವರು ರಾತ್ರಿ ತುಂಬಾ ಇಷ್ಟಪಟ್ಟು ತಿಂದರು. ಸರಿ ಬೆಳಗ್ಗೆ ನಾನು ಪೂರಿ ಹಾಕೋಣ ಅಂದ್ಕೊಂಡೆ. ನನ್ನ ಮಗಳು ಬೇಡ ಅಮ್ಮ ಚಪಾತಿನೇ ಹಾಕ್ಕೊಡು ಅಂತ ಅಂದ್ಲು. ಇನ್ನು ನಮ್ಮ ಮನೆಯವ್ರನ್ನ ಕೇಳಿದ್ದಕ್ಕೆ ಅವರು ಆಯಿಲ್ ಫುಡ್ ಅಷ್ಟು ಲೈಕ್ ಮಾಡಲ್ಲ, ಅವರು ನಂಗೆ ಚಪಾತಿನೇ ಹಾಕ್ಕೊಡು ಅಂದರು. ಇನ್ನು ಈ ಅಂಚು ಒಬ್ಬರು ಹರ್ಕೊಟ್ರೆ ಒಬ್ಬರು ಬೇಯಿಸಿದ್ರೆ ಕ್ಲೀನಾಗಿ ಬೇಯಿಸ್ಬೋದು. ನಾನೇ ಹರ್ಕೊಂಡು ನಾನೇ ಬೇಯಿಸ್ಬೇಕಂದ್ರೆ ನೋಡಿ ಈ ಥರ ಒತ್ತಿಬಿಡುತ್ತೆ. ಉರಿನ ನೋಡ್ಕೊಂಡು ಹಿಡ್ಕೊಬೇಕು. ಅದು ಫಸ್ಟು ಬಿಸಿ ಆಗೋವರೆಗೂ ಸ್ವಲ್ಪ ಉರಿ ಹಿಡ್ಕೊಬೇಕು. ಆಮೇಲೆ ಅಂಚು ಬಿಸಿ ಆದಮೇಲೆ ಉರಿ ಕಮ್ಮಿ ಹಿಡ್ಕೊಬೇಕು, ಇಲ್ಲಾಂದರೆ ಈ ಥರ ಒತ್ತೋಗ್ಬಿಡುತ್ತೆ. ಚಪಾತಿನ ನಾನು ಈ ಥರನೇ ಹರ್ಕೊಳ್ಳೋದು. ಆಯಿಲ್ ಯೂಸ್ ಮಾಡಲ್ಲ. ಆಯಿಲ್ ಯೂಸ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಇನ್ನೂ ಸ್ಮೂತ್ ಆಗುತ್ತೆ. ನಮ್ಮ ಮನೆಯವರು ಆಯಿಲ್ ಏನು ಹಾಕಬೇಡ ಅಂತಾರೆ. ಅದಕ್ಕೆ ನಾನು ಅವರಿಗೆ ಹಾಗೇ ಫೋಲ್ಡ್ ಮಾಡಿ ಹರ್ಕೊಡ್ತೀನಿ ಅಷ್ಟೇ. ನನಗೆ ಶೇಪೆಲ್ಲ ಅಷ್ಟು ಚೆನ್ನಾಗಿ ಬರಲ್ಲ ಫೋಲ್ಡ್ ಮಾಡಿ ಹರಿದ್ರೆ. ಕೈಲಾದಷ್ಟು ತಕ್ಕ ಮಟ್ಟಿಗೆ ಅಷ್ಟು ಬಂದಿದೆ, ಅಷ್ಟು ಹರ್ಕೊಳ್ತಾ ಇದ್ದೀನಿ. ಈ ಥರ ಚಪಾತಿನ ಇನ್ನು ಎಣ್ಣೆ ಮತ್ತು ತುಪ್ಪ ಹಾಕ್ಕೊಂಡು ಹರ್ಕೊಂಡ್ರೆ ಅದು ಲೇಯರ್ ಮಾಡ್ತೀವಿ ಅಲ್ವಾ, ಹರ್ಕೊಂಡಾದ್ಮೇಲೆ ಮಧ್ಯದಲ್ಲಿ ತುಪ್ಪ ಹಾಕ್ಕೊಂಡ್ರೆ ಚಪಾತಿ ಚೆನ್ನಾಗೂ ಊದುತ್ತೆ. ಸ್ಪಂಜ್ ಥರ ತುಂಬಾ ಸ್ಮೂತಾಗಿರುತ್ತೆ ಮತ್ತು ಚೆನ್ನಾಗೂ ಊದ್ಕೊಳ್ಳುತ್ತೆ ತುಪ್ಪನ ಹಾಕ್ಕೊಂಡ್ರೆ. ಎಣ್ಣೆ ಹಾಕ್ಕೊಂಡ್ರೂ ಊದ್ಕೊಳ್ಳುತ್ತೆ, ಬಟ್ ತುಪ್ಪ ಹಾಕ್ಕೊಂಡ್ರೆ ಅದು ಬೇರೆ ರುಚಿನೇ ಕೊಡುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಚಪಾತಿ. ಮತ್ತು ಅದು ಮಧ್ಯಾಹ್ನ ಆದ್ರೂ ಏನಾಗಲ್ಲ, ಚೆನ್ನಾಗೇ ಇರುತ್ತೆ, ಸ್ಮೂತಾಗೇ ಇರುತ್ತೆ. ಬಿಸಿ ಬಿಸಿದೇ ಬಾಕ್ಸಲ್ಲಿ ಹಾಕ್ಬಿಟ್ಟು ಕ್ಯಾಪ್ ಹಾಕಿಟ್ಬಿಟ್ರೆ ಸೂಪರಾಗಿರುತ್ತೆ. ಈ ರೀತಿ ಚಪಾತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅದು ಉರಿನ ಈ ಥರ ಅಂಚು, ಕಬ್ಬಿಣದ ಅಂಚು ಇದು, ಈ ಥರ ಅಂಚು ಯೂಸ್ ಮಾಡೋರು ಆ ಥರ ಮಾಡ್ಕೊಳ್ಳಿ. ಇಲ್ಲ ಒಬ್ಬರು ಹರ್ಕೊಡೋರು ಇದ್ದರೆ ಒಬ್ಬರು ಬೇಯಿಸ್ಕೊಂಡ್ರೆ ಕ್ಲೀನಾಗಿ ಹಿಂಗೆ ನೋಡ್ಕೊಂಡು ಕ್ಲೀನಾಗಿ ಬೇಯಿಸ್ಕೊಬೋದು. ನಾನು ಇವಾಗ ನನ್ನ ಮಗಳು ಹೋಗಿದ್ದಾಗಿದೆ ಅಲ್ಲ, ನಮ್ಮಿಬ್ಬರಿಗೆ ಇಷ್ಟು ಹರ್ಕೊಂಡು ನಾನು ಸರಿ ಬ್ರಷ್ ಮಾಡ್ಕೊಂಬರೋಣ ತಿಂಡಿ ತಿನ್ನೋಕ್ಕೆ ಅಂದ್ಬಿಟ್ಟು ಹೊರಟೆ. ಇವ್ರು ಸ್ನಾನ ಎಲ್ಲ ಆಗಿ ರೆಡಿಯಾಗಿದ್ದರು. ಸ್ನಾನ ಮಾಡಿಕೊಂಡು ತಿಂಡಿ ತಿನ್ಬೇಕು ಅಂದ್ಬಿಟ್ಟು ಇವ್ರು ಹೋದ್ರು ಕೆಲಸಕ್ಕೆ. ನಾನು ಸ್ನಾನಕ್ಕೆ ಹೋದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಅಷ್ಟೇ ನಿಮ್ಮಷ್ಟೇ ಚೆನ್ನಾಗಿದ್ದೀನಿ. ಯಾರ್ಯಾರೆಲ್ಲ ಏನೇನು ಮಾಡಿದ್ರಿ ಬೆಳಗ್ಗೆಯಿಂದ ಅಂತ ಕಮೆಂಟ್ ಮಾಡಿ. ಹಾಗೆ ನಾನು ಏನೇನು ಮಾಡಿದೆ ಬೆಳಗ್ಗೆಯಿಂದ ಅಂತಲೂ ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ತಿಂಡಿಗೆ ಬಂದುಬಿಟ್ಟು ನಾನಿವತ್ತು ಮೊನ್ನೆ ಬದನೆಕಾಯ್ದು ಚಟ್ನಿ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಅದನ್ನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಮಾರ್ನಿಂಗು ನೆನ್ನೆ ನೈಟ್ ಬೆಂಡೆಕಾಯಿ ಪಲ್ಯ ಮಾಡಿದ್ದೆ, ಅದು ಸ್ವಲ್ಪ ಮಿಕ್ಕಿತ್ತು. ನನಗಿಷ್ಟ ಆಯಿತು ಅಂದ್ಬಿಟ್ಟು ನಾನು ಇದನ್ನು ಸ್ವಲ್ಪ ಮಾಡಿಕೊಂಡು ಎರಡೂ ಸ್ವಲ್ಪ ಮಾಡಿಕೊಂಡು ತಿನ್ಕೊಂಡ್ವಿ. ಅದನ್ನು ಶೇರ್ ಮಾಡಿದ್ದೀನಿ. ಇವಾಗ ಸ್ನಾನ ಮಾಡ್ಕೊಂಡಿದ್ದೀನಿ, ಪೂಜೆ ಮಾಡಿಬಿಟ್ಟು ತಿಂಡಿ ತಿನ್ನಬೇಕು. ಆಲ್ರೆಡಿ ಟೈಮು 10 ಗಂಟೆ ಆ ಥರ ಆಗಿದೆ. ಇವರು ಇವಾಗಷ್ಟೇ ಹೋದರು. ನನ್ನ ಮಗಳೂ ಸ್ಕೂಲಿಗೆ ಹೋಗಿದ್ದಾಳೆ. ಬಾಕ್ಸಿಗೆಲ್ಲ ಹಾಕಿ ಇಬ್ಬರೂ ರೆಡಿ ಮಾಡಿ ಕಳಿಸಿ ಇವಾಗ ನಾನು ಫ್ರೀ ಆದಮೇಲೆ ಎಲ್ಲ ಕ್ಲೀನ್ ಮಾಡಿಕೊಂಡು ಕಸ ಎಲ್ಲ ಗುಡಿಸ್ಕೊಂಡು ಸ್ನಾನ ಮಾಡಿಕೊಂಡು ಪೂಜೆಗೆಲ್ಲ ಹೂವೆಲ್ಲ ಎತ್ಕೊಂಡಿದ್ದೀನಿ. ಜಸ್ಟ್ ಪೂಜೆ ಮಾಡಬೇಕಷ್ಟೆ. ಪೂಜೆ ಮಾಡಿ ತಿಂಡಿ ತಿನ್ನೋಣ. ನೀವೇನೇನು ಮಾಡಿದ್ರಿ ಅಂದ್ಬಿಟ್ಟು ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ, ಅಂದರೆ ಕಮೆಂಟ್ ಮಾಡಿ. ಹಾಗೆ ಎಲ್ಲರೂ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರೋ ಪೂರ್ತಿ ವೀಡಿಯೋನ ನೋಡಿ, ದಯವಿಟ್ಟು ನೋಡಿಬಿಟ್ಟು ನಾವೇನೇನು ತಪ್ಪು ಮಾಡ್ತಿರ್ತೀವಿ ಅಂತ ನಮಗೆ ಕಮೆಂಟ್ ಮಾಡಿ ಹೇಳಿ ಅಂತ ನನ್ನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ. ಇನ್ನು ಪೂಜೆಗೆ ನಾನು ಇಷ್ಟು ಹೂವು ಎತ್ಕೊಂಡಿದ್ದೆ ನೋಡಿ. ಆ ಹೂವುಗಳು ನೋಡೋದಕ್ಕೆ ಒಂದು ಖುಷಿ ಅಲ್ಲ. ಕಲ್ ಕಲರ್ ಇದೆ. ನೀಲಿ ಕಲರ್ದು ಒಂದೊಂದು ಕಲರ್ ಇದೆ. ತುಂಬೆ ಹೂವು, ದಾಸವಾಳ ಹೂವು ಇದು ಮೊನ್ನೆ ತೊಗೊಂಬಂದಿದ್ದ ಗಿಡ ಚೆನ್ನಾಗಿತ್ತು. ಕಿತ್ಕೊಬಂದು ಇಷ್ಟು ಪೂಜೆ ಮಾಡಿಕೊಂಡೆ. ನನ್ನ ಪೂಜೆ ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ತೀನಿ. ಹೇಗಿದೆ ಪೂಜೆ ಮಾಡಿರೋ ರೀತಿ ಅಂತ ಕಮೆಂಟ್ ಮಾಡಿ. ಇನ್ನು ದೇವ್ರ ಹತ್ರ ನಾನು ಹೆಚ್ಚೇನು ಕೇಳ್ಕೊಳಕ್ಕೆ ಹೋಗೋಲ್ಲ. ಕೊಟ್ಟಿರೋ ಕಷ್ಟನ ಅದರಿಂದ ಹೊರ್ಗಡೆ ಬಂದು ನೆಮ್ಮದಿಯಾಗಿರೋ ಥರ ಮಾಡು ಅಂತ ಕೇಳ್ಕೊಳ್ತೀನಿ ಅಷ್ಟೇ. ನನ್ನ ಜೀವನದಲ್ಲಿ ಆಲ್ರೆಡಿ ತುಂಬಾ ನೋವು ತಿಂದಿದ್ದೀನಿ, ತಿಂತಾನೇ ಇದ್ದೀನಿ. ಆದಷ್ಟು ಅದಕ್ಕೆ ಬೇಗ ಎಲ್ಲ ಮುಕ್ತಿ ಕೊಟ್ಟರೆ ನಾನು, ನನ್ನ ಮಗಳು, ನಮ್ಮ ಮನೆಯವರು ಸ್ವಲ್ಪ ಇನ್ನು ಮುಂದೆ ಆದರೂ ಸ್ವಲ್ಪ ನೆಮ್ಮದಿಯಿಂದ ಜೀವನ
ಮಾಡೋ ಥರ ನೋಡ್ಕೊಪ್ಪ ತಂದೆ ತಾಯಿ ಅಂತ ಅಂದ್ಕೊಂಡು ನಾನು ಪೂಜೆ ಮಾಡ್ತೀನಿ ಅಷ್ಟೇ. ಅದು ಬಿಟ್ಟರೆ ನನ್ನ ಉದ್ದೇಶ ಬೇರೆ ಇನ್ನೇನಿಲ್ಲ. ನನ್ನ ಮಧ್ಯೆ ನನ್ನ ಮಗಳ ಮಧ್ಯೆ ನನ್ನ ಮನೆಯವ್ರ ಮಧ್ಯೆ ಯಾರೂ ಬರಬಾರ್ದು ಅಷ್ಟೇ. ಸರಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ತಿಂಡಿಗೆ ತಿನ್ನೋಣ ಅಂತ ಕೂತ್ಕೊಂಡೆ. ನಾನು ರಾತ್ರಿದು ರೊಟ್ಟಿ ಇತ್ತು, ರೊಟ್ಟಿ 2 ಚಪಾತಿ ಹಾಕ್ಕೊಂಡು ಸ್ವಲ್ಪ ಬೆಂಡೆಕಾಯಿ ಪಲ್ಯ ಹಾಕ್ಕೊಂಡು ಚಟ್ನಿ ಹಾಕ್ಕೊಂಡೆ. ಈ ಚಟ್ನಿ ಮೇಲೆ ಈ ಥರ ಹಸಿ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ತಿಂದರೆ ಅದ್ರ ರುಚಿನೇ ಬೇರೆ. ಇವತ್ತು ಮೊನ್ನೆ ಶಾರ್ಟೇಜ್ ಆಗಿತ್ತಂತ ಹೇಳಿದ್ನಲ್ಲ, ಇವತ್ತು ಇಷ್ಟ ಆಯಿತು. ಸ್ವಲ್ಪ ಖಾರ ಆಗಲಿ ಅಂದ್ಬಿಟ್ಟು ಮೆಣ್ಸಿನ್ಕಾಯಿ ಜಾಸ್ತಿನೇ ಹಾಕಿದ್ದೆ, ಆದರೂ ಇವತ್ತೂ ಖಾರನೇ ಆಗಲಿಲ್ಲ. ಅದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ, ಜಸ್ಟ್ ಲೈಕ್ ಎ ಲುಕಿಂಗ್ ವಾವ್ ವಾವ್ ವಾವ್, ಸೂಪರಾಗಿದೆ. ಸರಿ ತಿಂಡಿ ತಿಂದ್ಬಿಟ್ಟು ಮೊನ್ನೆ ಬಟ್ಟೆ ತೊಳೆದಾಕಿದ್ದು ಬಟ್ಟೆ ಎಲ್ಲ ಎತ್ತಿಟ್ಟಿದ್ದೆ, ಅದು ಬಟ್ಟೆಗಳನ್ನೆಲ್ಲ ಮಡಚಿಡ್ಕೊಳ್ಳೋಣ ಅಂತ ಮಡಚಿಡ್ಕೊಳ್ತಾ ಇದ್ದೆ. ಶರ್ಟ್ಗಳು ನೋಡಿ ಅಬ್ಸರ್ವ್ ಮಾಡಿ ಗಮನ ಇಟ್ಟು ನೋಡ್ಕೊಳ್ಳಿ. ಈ ಥರ ನಾನು ಫೋಲ್ಡ್ ಮಾಡೋ ಥರ ಫೋಲ್ಡ್ ಮಾಡಿದ್ರೆ ಶರ್ಟ್ಗಳು ನಿಜವಾಗ್ಲೂ ಐರನ್ ಮಾಡಿರೋ ಥರನೇ ಇರುತ್ತೆ. ಸುಕ್ಕೆಲ್ಲ ಆ ಥರ ಆಗಲ್ಲ. ಈ ಕಡೆ ಮೂಲೆ ಮತ್ತು ಈ ಕಡೆ ಲಾಸ್ಟ್ ಮೂಲೆ ಆ ಥರ ಇಟ್ಕೊಂಡು ಕ್ಲೀನಾಗಿ ಮಡಚಿಡ್ಕೊಬೇಕು. ಮಡಚಬೇಕಾದ್ರೇ ಅದು ಕೈಯಲ್ಲಿ ಸ್ವಲ್ಪ ಹಿಂಗೆಲ್ಲ ಸುಕ್ಕಾಗಿರುತ್ತಲ್ಲ, ಅದನ್ನೆಲ್ಲ ಹಿಂಗೆ ಡಸ್ಟ್ ಒರೆಸ್ತೀವಲ್ಲ ಆ ಥರ ಒರೆಸ್ಕೊಂಡ್ರೆ ನೋಡಿ ನಾನು ತೋರಿಸ್ತೀನಿ. ಈ ಥರ ಕ್ಲೀನಾಗಿ ಹಂಗೆ ಮಾಡ್ಕೊಬೇಕು. ಹಂಗೆ ಮಾಡಿಕೊಂಡ್ರೆ ಅದು ಸುಕ್ಕಾಗಿರೋದೆಲ್ಲ ಹೋಗಿಬಿಡುತ್ತೆ ಕ್ಲೀನಾಗಿ. ಆ ಥರ ಮಾಡಿಕೊಂಡು ಕ್ಲೀನಾಗಿ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ, ನಾನು ಅದು ಯೂಟ್ಯೂಬಲ್ಲೇ ನೋಡ್ಕೊಂಡಿದ್ದು ವೀಡಿಯೋನ, ಈ ಥರ ಶರ್ಟ್ಗಳನ್ನ ಫೋಲ್ಡ್ ಮಾಡೋದು ಯಾವ ರೀತಿ ಅಂದ್ಬಿಟ್ಟು. ಆವಾಗಿಂದ ಈ ರೀತಿ ಫೋಲ್ಡ್ ಮಾಡಿ ಇಡ್ತೀನಿ. ಅದು ಬೀರುವಲ್ಲಿ ಇಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ಗಲೀಜು ಆಗಲ್ಲ. ಮತ್ತು ನಮ್ಮ ಮನೆಯವ್ರು ಒಂದು ಶರ್ಟ್ ಎತ್ಕೊಂಡ್ರೆ ಒಂದು ಶರ್ಟ್ ಕೆಳಗಡೆ ಮುದ್ರುಕೊಂಡು ಹೋಗಿರುತ್ತೆ, ಆ ರೀತಿ ಮಾಡ್ತಾರೆ ನೋಡಿ. ಇವಾಗ ಅವ್ರದ್ದೇ ಇದು ಮೇಲ್ಗಡೆ ಇರೋ ಬಟ್ಟೆಗಳು ಅಷ್ಟು ಕ್ಲೀನಾಗಿ ಎತ್ಕೊತಾರೆ, ಕ್ಲೀನಾಗಿ ಇದು ಮಾಡ್ಕೊತಾರೆ. ಹಾಗಾಗಿ ಶಾರ್ಟ್ಗಳು ಅಷ್ಟು ಸುಕ್ಕಂತ ಅನಿಸಲ್ಲ. ಐರನ್ ಏನು ಮಾಡಿಕೊಡಲ್ಲ ಪಾಪ ನಾನು ಅವ್ರಿಗೆ, ಅವರು ಕೇಳಲ್ಲ. ಇನ್ನು ಬೆಳಗ್ಗೆ ಟೈಮು ನಾನು ಏನೋ ಒಂದ್ರಲ್ಲಿ ಬ್ಯುಸಿ ಇರ್ತೀನಿ, ಅವರು ಇದು ಮಾಡ್ತಾರೆ. ನಾನು ಹೇಳ್ತೀನಿ ನೈಟ್ ಟೈಮೇ ಯಾವ್ದು ಬೇಕೋ ಅದು ಎತ್ಕೊಟ್ರೆ ನಾನು ದಿನ ಐರನ್ ಮಾಡಿಕೊಡ್ತೀನಿ, ಐರನ್ ಮಾಡಿರೋ ಬಟ್ಟೆಗಳನ್ನ ಹಾಕ್ಕೊಂಡು ಹೋಗಿ ಅಂತ. ಎಲ್ಲಿ ಅವ್ರ ಮನೆಗೆ ಬರೋದೇ 10 ಗಂಟೆ 10-10:30 ಆಗುತ್ತೆ. ತಿನ್ನೋ ಅಷ್ಟರಲ್ಲಿ 11 ಗಂಟೆ 11:30. ಇನ್ನು ಆಚೆಗಡೆ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಒಳಗಡೆ ಬಂದು ಮಲ್ಕೊಳ್ಳೋ ಅಷ್ಟರಲ್ಲಿ 12 ಗಂಟೆ. ಇನ್ನು ಮಲಗಿದ ತಕ್ಷಣ ನಿದ್ದೆ ಬರೋಲ್ಲ, ನಿದ್ದೆ ಬರೋದಕ್ಕೆ 1 ಅವರು. ಟೋಟಲಿ ನೈಟ್ ಮಲಗೋದು 1 ಗಂಟೆ ಆಗುತ್ತೆ. ಇನ್ನು ಆ ಮೊಬೈಲ್ನ ನೋಡಿದೆ, ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಪಾಸ್ವರ್ಡ್ ಹಾಕಿದ್ದಾರೆ, ಅದು ಚಾರ್ಜ್ ನಿಲ್ಲಲ್ಲ ಅಂದ್ಬಿಟ್ಟು ಅಲ್ಲಿ ಎತ್ತಿಟ್ಟಿದ್ದಾರೆ. ಪಾಸ್ವರ್ಡ್ ಏನು ಹಾಕಿದ್ದಾರೆ ಅಂತ ಮರ್ತೋಗಿದೆ ಅಂತೆ ಅವ್ರಿಗೆ, ಅದಕ್ಕೆ ಅವರು ಯೂಸ್ ಮಾಡ್ತಾಯಿಲ್ಲ, ನಾನು ಯೂಸ್ ಮಾಡ್ತಾಯಿಲ್ಲ, ಹಾಗೆ ವೇಸ್ಟಾಗಿ ಬಿದ್ದಿದೆ. ಇನ್ನು ನಮ್ಮ ಅತ್ತೆ ರಾಗಿ ಹಿಟ್ಟು ಮಾಡಿಸೋದಕ್ಕೆ ಅಂದ್ಬಿಟ್ಟು ರಾಗಿ ಎಲ್ಲ ಯಾರ ಹತ್ರನೂ ತೋಳಿಸಿ ಒಣಾಕಿದ್ರು. ನಾನು ಅದನ್ನು ನೋಡ್ಕೊಳ್ಳೋದೇ ಕೆಲಸ ಆಗಿಬಿಟ್ಟಿತ್ತು. ಯಾಕಂದರೆ ಅಲ್ಲಿ ಪಾರಿವಾಳಗಳು ಬಂದುಬಿಟ್ಟು ತಿಂದರೆ ಓಕೆ, ಅದು ತಿಂದಿರೋ ಕಾಲಲ್ಲೆಲ್ಲ ಹಿಂಗೆ ಎಳೆದು ಎಲ್ಲ ಕಡೆ ಹರಡಿ ಹೋಗ್ತಾಯಿತ್ತು. ಏನಿಲ್ಲ ಅಂದರೆ 4-5 ಸಲ ಓಡಿಸಿದ್ದೆ, ಆದ್ರೂ ಅದು ಬರ್ತಾನೇ ಇತ್ತು. ಆ ಥರ ತಿನ್ನೋದು ಬಿಟ್ಟು ಬರೀ ಆ ಕಡೆ ಈ ಕಡೆ ಇದು ಮಾಡ್ತಾಯಿತ್ತು. ಸರಿ ಬನ್ನಿ ಹೋಗಿ ಬೆಂಡೆಕಾಯಿದು ಫ್ರೈ ಯಾವ ಥರ ಮಾಡೋದಂತ ನೋಡ್ಕೊಂಬೇಡ. ಫಸ್ಟಿಗೆ ಈ ಥರ ಬೆಂಡೆಕಾಯಿನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಮಾಡ್ಕೊಳ್ಳಿ. ಇದು ರುಬ್ಬೋದಕ್ಕೆ ಮೆಣಸಿನ್ಕಾಯಿ, ಜೀರಿಗೆ, ಟೊಮೆಟೊ, ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು, ಸೋಂಪ ಕಾಳು, ಜೀರಿಗೆ, ಮೆಣಸು ಮತ್ತು ಒಂದೇ ಒಂದು ಏಲಕ್ಕಿ, ಒಂದೇ ಒಂದು ಲವಂಗ, ಅದಷ್ಟು ಹಾಕ್ಕೊಂಡು ರುಬ್ಕೊಳ್ಳಿ ಹಸಿದನ್ನೇ. ಇದು ನಾನು ಬೆಂಡೆಕಾಯಿ ಒಗ್ಗರಣೆ ಮಾಡೋದಕ್ಕೆ ಸಾಸಿವೆ, ಜೀರಿಗೆ, ಈರುಳ್ಳಿ ಹಾಕಿಬಿಟ್ಟು ಬೆಂಡೆಕಾಯಿನ ಹಂಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬೆಂಡೆಕಾಯಿ ಫ್ರೈ ಆಗಬೇಕು. ನಾನು ಈ ರೀತಿ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಇದು ಬಂದು ಹೋಟೆಲ್ ಸ್ಟೈಲಲ್ಲಿ ಮಾಡೋ ಬೆಂಡೆಕಾಯಿ ರೆಸಿಪಿ. ಲಾಸ್ಟಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ರುಬ್ಬೋದಕ್ಕೆ. ಫ್ರೈ ಮಾಡೋದೇನು ಬೇಡ, ಹಾಗೆ ಹಸಿದೆ ಸರ್ವ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೇಕು. ಟೊಮೆಟೊ ಬೇಕಂದರೆ ಇನ್ನೂ 1-2 ಹಾಕ್ಕೊಬೋದು ನೀವು. ಪೇಸ್ಟ್ ಮಾಡಿದ್ದಾಯಿತು. ಬೆಂಡೆಕಾಯಿ ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು. ಅದು ನೋಡ್ಕೊಂಡಿದ್ದೆ ಸ್ವಲ್ಪ ಜಾಸ್ತಿನೇ ಇದಾಗಿ ಹೋಗ್ಬಿಟ್ಟಿದೆ, ಕಪ್ಪಾಗಿ ಹೋಗ್ಬಿಡ್ತು. ಅದು ಇನ್ನೂ ಸ್ವಲ್ಪ ಅದು ಲೋಳೆ ಥರ ಇದೆ ಅಲ್ವಾ, ಅದೆಲ್ಲ ಹೋಗಬೇಕು. ಅದೆಲ್ಲ ಚೆನ್ನಾಗಿ ಫ್ರೈ ಹೋದ್ರೇ ಪಲ್ಯ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಅದು ಪಲ್ಯನೂ ಒಂಥರ ಲೋಳೆ ಥರನೇ ಆಗಿಬಿಡುತ್ತೆ. ಅದಕ್ಕೆ ಫ್ರೈ ಚೆನ್ನಾಗಿ ಮಾಡ್ಕೊಬೇಕು. ಇವಾಗ ಅದು ರುಬ್ಬಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಅದು ಹಾಕ್ಕೊಂಡು ಒಂದು 10-15 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು
ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡಬೇಕು. ಅದು ಹಸಿದು ಸ್ಮೆಲ್ಲೆಲ್ಲ ಹೋಗೋವರೆಗೂ. ಲಾಸ್ಟಲ್ಲಿ ಅರಿಶಿನ ಪುಡಿ, ಖಾರ ಪುಡಿ, ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಬರೀ ಸಾಂಬಾರು ಪುಡಿ ಅಲ್ಲ, ಧನಿಯಾ ಪುಡಿ, ಸಾಂಬಾರು ಪೌಡ್ರ್ ಯೂಸ್ ಮಾಡಬಾರ್ದು, ಧನಿಯಾ ಪುಡಿ. ಯಾಕಂದರೆ ನಾನು ಮಸಾಲೆ ಎಲ್ಲ ಹಾಕಿದ್ದೀನಿ ಅಲ್ವಾ. ಬೆಂದಾದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಉದುರಿಸ್ಕೊಳ್ತಾ ಇದ್ದೀನಿ. ಪಲ್ಯ ರೆಡಿ ಆಗಿದೆ ಇವಾಗ ಇದು. ನಾನು ಇವಾಗ ನೈಟಿಗೆ ಅಂದ್ಬಿಟ್ಟು ರೊಟ್ಟಿ ಮಾಡ್ಕೊಂಡಿದ್ದೆ. ರೊಟ್ಟಿ, ಪಲ್ಯ, ಸೌತೆಕಾಯಿ ಹಾಕ್ಕೊಂಡು ನೈಟ್ ಊಟ ಮುಗಿಸ್ಕೊಂಡ್ವಿ. ಇದು ಬೆಂಡೆ ಮಸಾಲ ಫ್ರೈ ಹೋಟೆಲ್ ಸ್ಟೈಲಲ್ಲಿ ಮಾಡೋದು. ಈ ಥರ ಮಾಡಿಟ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇನ್ನು ಮತ್ತೆ ಬಟ್ಟೆ ಎಲ್ಲ ಮಡಚಿಟ್ಟಾದ್ಮೇಲೆ ಗಿಡಗಳನ್ನ ನೋಡಿದೆ, ಎಲೆಗಳೆಲ್ಲ ತುಂಬಾ ಒಣಗೋಗಿತ್ತು. ಸರಿ ಅಂದ್ಬಿಟ್ಟು ಅದು 2 ಗಿಡನೂ ಒಂದು ಕಡೆ ಇಟ್ಕೊಂಡು ಯಾವುದ್ಯಾವ್ದು ಎಲೆ ಎಲ್ಲ ಒಣಗೋಗಿದೆ ಅದನ್ನು ಅಲ್ಲಲ್ಲಿಗೆ ಕಟ್ ಮಾಡಿ ಹಾಕಿದೆ. ಅದು ಒಣಗಿರೋದಿದ್ರೆ ಅದೆಲ್ಲ ಗ್ರೀನಾಗಿದೆ ಅಲ್ಲ, ಮಧ್ಯೆ ಮಧ್ಯೆ ಒಂದೊಂದು ಒಣಗಿರೋ ಎಲೆ ಇದ್ದರೆ ಆ ಗಿಡ ಫುಲ್ಲು ಚೆನ್ನಾಗೇ ಕಾಣಿಸಲ್ಲ. ಅದಕ್ಕೆ ಸರಿ ಇನ್ನೇನು ಹೆಂಗೂ ಗಿಡ ಚೆನ್ನಾಗೇ ಇದೆಯಲ್ಲ, ಒಂದು ಎಲೆ ಕಿತ್ತರೆ ಇನ್ನೊಂದು ಎಲೆ ಚೆನ್ನಾಗಿ ಬೆಳೆಯುತ್ತೆ ಥಿಕ್ನೆಸ್ ಆಗಿ ಅಂದ್ಕೊಂಡು ಅದು 2ರಲ್ಲೂ ಒಣಗಿರೋ ಎಲೆನ ಕಿತ್ತಿಟ್ಟೆ. ಇದರಲ್ಲಿ ಒಂದು ಆ ಕಡೆ ಒಂದಿದೆ, ಈ ಕಡೆ ಒಂದಿದೆ, ಇವೆರಡನ್ನೂ ಕಿತ್ಕೊಂಡ್ಬಿಡ್ತೀನಿ. ನೋಡಿ ಈ ಥರ ಹಣ್ಣಾಗಿದೆ. ಅದು ಅಲ್ಲೇ ಇರೋದಕ್ಕೆ ಬಿಟ್ಟರೆ ಅದಾಗೆ ಉದುರುತ್ತೆ. ಬಟ್ ಅದು ನನಗೆ ನೋಡೋಕ್ಕಷ್ಟು ಇಷ್ಟ ಆಗ್ತಾ ಇರಲಿಲ್ಲ. ಮನೆ ಗ್ರೀನ್ ಆಗಿದ್ರೆ ಚೆನ್ನಾಗಿರುತ್ತೆ ಅಲ್ವಾ. ಹಾಗಾಗಿ ನನಗೆ ಗಿಡಗಳು ತುಂಬಾ ಇಷ್ಟ. ಆ ಕಡೆ ಒಂದು ಸ್ಮಾಲ್ದು ಇದ್ರಾಗ ಇವಾಗ ಇನ್ನೊಂದು ಚಿಕ್ಕದು 3 ಎಲೆ ಇರೋದು ಗಿಡನ ಕಿತ್ಬಿಟ್ಟು ಅದ್ರಲ್ಲಿ ಹಾಕಿದ್ದೀನಿ. ಇದನ್ನು ತೊಗೊಂಡೋಗಿ ಅಡುಗೆ ಮನೆಗೆ ಇಟ್ಕೊತೀನಿ. ಅಷ್ಟೇ ನಾವು ಎಷ್ಟು ಚೆನ್ನಾಗಿ ಇಟ್ಕೊಂಡಿರ್ತೀವೋ ಅದು ಅಷ್ಟೇ ಚೆನ್ನಾಗಿರುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಗಿಡಗಳು. ತುಂಬ ದಿನದಿಂದ ಇಟ್ಕೊಂಡಿದ್ದೀನಿ, ಚೆನ್ನಾಗಿ ಕೇರ್ ಮಾಡಿಕೊಂಡು ಚೆನ್ನಾಗಿ ಇಟ್ಕೊಂಡಿದ್ದೀನಿ. ನನಗೆ ಗಿಡಗಳು ತುಂಬಾ ಇಷ್ಟ. ಓಕೆ, ನಾನು ಸ್ಕೂಲ್ ಹತ್ರ ಹೋಗಬೇಕು, ಟೈಮ್ ಆಗುತ್ತೆ. ಇವತ್ತಿಗೆ ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡ್ತಿದ್ದೀರೋ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ನಾನು ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.